ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ಇವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಶ್ರಾವಣ ಶುಕ್ರವಾರದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬನ ಮೈಸೂರು, ಬೆಂಗಳೂರು ಈ ಕಡೆ ಸೈಡು ಜೋರಾಗಿ ಆಚರಣೆ ಮಾಡ್ತಾರೆ. ನಾಗರ ಪಂಚಮಿ ಆದಮೇಲೆ ಈ ಹಬ್ಬನ ಚೆನ್ನಾಗಿ ಇಲ್ಲಿ ಆಚರಣೆ ಮಾಡ್ತಾರೆ. ನೋಡಿ, ಇಲ್ಲಿ ಹೂವು ಹಣ್ಣುಗಳ ರೇಟ್ ಅಂತೂ ದುಬಾರಿಯಾಗಿದೆ. ಆದ್ರೂ ಇಲ್ಲಿ ಎಲ್ಲರೂ ಹಣ್ಣು ಹೂವುಗಳಿಂದ ಲಕ್ಷ್ಮಿನ ಅಲಂಕಾರ ಮಾಡ್ತಾರೆ. ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನೆಲ್ಲ ತಂದು ಈ ರೀತಿ ಅಲಂಕಾರ ಮಾಡಿ ಕಜ್ಜಾಯ, ಚಕ್ಲಿ, ನಿಪ್ಪಟ್ಟು ಎಲ್ಲನೂ ಮಾಡಿ ಈ ರೀತಿ ಪ್ರತಿಷ್ಠಾಪನೆ ಮಾಡ್ತಾರೆ. ಇವತ್ತು ಎಲ್ಲರ ಮನೆಗೂ ಅರಿಶಿನ ಕುಂಕುಮಕ್ಕೆ ಕರೆದಿದ್ರು. ಯಾರ್ಯಾರ ಮನೆಯಲ್ಲಿ ಯಾವ್ಯಾವ ರೀತಿಯಾಗಿ ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಿದಾರಂತ ಇಲ್ಲೆಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಹೂವಿನಿಂದ ಮಂಟಪ ಮಾಡಿ ಮಾವಿನ ಎಲೆನ ಏರಿಸ್ಬಿಟ್ಟು ಬಾಳೆ ಎಲೆನ ಈ ರೀತಿ ಅಲಂಕಾರ ಮಾಡಿ ತಮ್ಮ ಮನಸ್ಸಿನಲ್ಲಿ ಏನೇನು ಕೋರಿಕೆಗಳಿದೆಯಲ್ಲ ಅದನ್ನು ಅಂದ್ಕೊಂಡು ಈ ರೀತಿ ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡ್ತಾರೆ. ನೀವು ಯಾವತ್ತಾದರೂ ಈ ರೀತಿ ಹಬ್ಬನ ಆಚರಣೆ ಮಾಡಿದ್ದೀರಾ? ಶ್ರಾವಣದಲ್ಲಿ ಹಲವಾರು ರೀತಿ ಹಬ್ಬಗಳು ಬರ್ತವೆ. ಅದರಲ್ಲೂ ಹೆಣ್ಮಕ್ಳಿಗೆ ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಈ ರೀತಿ ಎಲ್ಲ ಲಕ್ಷ್ಮಿಗೆ ಸೀರೆ ಉಡಿಸಿ ಈ ರೀತಿ ಅಲಂಕಾರ ಮಾಡಿಬಿಟ್ಟು ಲಕ್ಷ್ಮಿನ ಮನದಲ್ಲಿ ಸ್ಮರಿಸುತ್ತಾ ಪ್ರತಿಷ್ಠಾಪನೆ ಮಾಡಬೇಕು. ನಿಮಗೆಲ್ಲ ಈ ಮಾಹಿತಿ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್.